ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಕ್ಲಾಸದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 12ದಲ್ಲಿ ಬುಲೆಟ್ಸನ್ನು ಯೂಸ್ ಮಾಡ್ಕೊಳ್ಳೋದು, ನಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಬುಲೆಟ್ಗಳನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಮತ್ತು ಬುಲೆಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಲಿಸ್ಟನ್ನು ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಕಳೆದ ಕ್ಲಾಸ್ನಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ಅಟೆಂಡ್ ಆಗಿಲ್ಲ ಅಥವಾ ಯಾರು ಆ ವಿಡಿಯೋನ ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸ್ನ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ನಾನು ಹಾಕ್ತೀನಿ. ತಾವು ದಯವಿಟ್ಟು ಲಿಂಕನ್ನು ಓಪನ್ ಮಾಡಿಕೊಂಡು ನೀವು ಅದನ್ನು ನೋಡ್ಕೋಬೋದು. ಜೊತೆಗೆ ಪ್ರತಿಯೊಂದು ವಿಡಿಯೋನ ನೋಡಿರಿ. ಪ್ರತಿಯೊಂದು ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಇದರ ಪರ್ಫೆಕ್ಟಾಗಿ ನೀವು MS ವರ್ಡ್ನ ಕಲಿಯಲಿಕ್ಕೆ ಸಾಧ್ಯತೆ. ಸೊ ನಾನು ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ಪ್ರತಿ ಸಲ ನಿಮಗೆ ಕೇಳಲೇಬೇಕಾಗ್ತದೆ, ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ನಾನು ನಿಮ್ಮಲ್ಲಿ ವಿನಂತಿಸುವುದೇನೆಂದರೆ, ತಾವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸೊ ಇವತ್ತಿನ ಕ್ಲಾಸನ್ನು ನಾನು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 13 ಇದರಲ್ಲಿ ನಾನು ನಂಬರ್ಸನ್ನು ಯೂಸ್ ಮಾಡ್ಕೊಳ್ಳೋದು ಮತ್ತು ನಂಬರ್ ಲಿಸ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು. ಸೊ ನಂಬರ್ಗಳನ್ನು ನಾವು ಯೂಸ್ ಮಾಡಲೇಬೇಕಾಗ್ತದೆ. ಒಂದು ಡಾಕ್ಯುಮೆಂಟ್ಸ್ನಲ್ಲಿ ನಂಬರ್ಸನ್ನು ಯೂಸ್ ಮಾಡಲೇಬೇಕಾಗ್ತದೆ. ಮತ್ತೆ ಅದರಲ್ಲಿ ನಾವು ಯೂಸ್ ಮಾಡ್ಕೋಬೇಕಾಗ್ತದೆ. ಯಾವುದೇ ಒಂದು ಲಿಸ್ಟ್ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಸ್ಟೂಡೆಂಟ್ಸ್ಗಳನ್ನ ನಾವು ಸ್ಕೂಲದಲ್ಲಿ ನಾವು ಅಟೆಂಡೆನ್ಸ್ ತೊಗೋಬೇಕಾಗ್ತದೆ. ಸ್ಟೂಡೆಂಟ್ಗಳ ಹೆಸರು ಬರಬೇಕಾದ್ರೆ ನಂಬರ್ಗಳು 1 2 3 ಬರ್ಕೋತೀವಿ. ಸೊ ಐಟಮ್ಸ್ ಬರಿಬೇಕಾದ್ರೆ ನಾವೇನು ಮಾಡ್ಕೋತೀವಿ, ಅಲ್ಲಿ ನಂಬರ್ಸನ್ನು ಯೂಸ್ ಮಾಡ್ಕೋತೀವಿ. ಟೆಕ್ಸ್ಟ್ ಬುಕ್ದಲ್ಲಿ ನಂಬರ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಅಲ್ಫಾಬೆಟ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್, ಜೊತೆಗೆ ರೋಮನ್ ಸಂಖ್ಯೆ ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ಅವುಗಳನ್ನ ಯೂಸ್ ಮಾಡ್ಕೋದು ಹೆಂಗೆ. ಆಮೇಲೆ ಟೆಕ್ಸ್ಟ್ ಬುಕ್ದಲ್ಲಿ ರೆಡಿ ಮಾಡಬೇಕಾಗ್ತದೆ. ಸೊ ಮತ್ತು ಕ್ವಶನ್ ಪೇಪರ್ಗಳನ್ನ ನಾವು ರೆಡಿ ಮಾಡಬೇಕಾಗ್ತದೆ. ಕ್ವಶನ್ ಪೇಪರ್ದಲ್ಲಿ ಕೂಡ ನಾವು ಏನು ಮಾಡಬೇಕಾಗ್ತದೆ, ನಂಬರ್ಸ್ ಯೂಸ್ ಮಾಡ್ಕೋಬೇಕಾಗ್ತದೆ, ಅಲ್ಫಾಬೆಟ್ಸ್ ಯೂಸ್ ಮಾಡಬೇಕಾಗ್ತದೆ, ರೋಮನ್ ಸಂಖ್ಯೆ ಯೂಸ್ ಮಾಡಬೇಕಾಗ್ತದೆ. ಸೊ ಅವುಗಳನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಒಂದು ಲಿಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ತೀನಿ. ಸೊ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಳ್ತೀನಿ ಫಸ್ಟ್. ಸೊ ಇವಾಗ ನಾನು ಒಂದು ಲಿಸ್ಟನ್ನು ರೆಡಿ ಮಾಡ್ತೀನಿ. ಸೊ ಲಿಸ್ಟ್ ಯಾವ್ದು ರೆಡಿ ಮಾಡ್ತೀನಿ ಅಂದರೆ, ಈಗ ದಿನಗಳು ಡೇಸ್ ಬಗ್ಗೆ ನಾನು ಈಗ ಒಂದು ಲಿಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಡೇಸ್ ಅಂತ ಹೇಳಿದವು. ಸೊ ಡೇಸ್ದಲ್ಲಿ ನಾನು ಏನು ಮಾಡ್ತೀನಿ, ಬರ್ಕೊಂತ ಹೋಗ್ತೀನಿ ಅವತ್ತನ. ಆಮೇಲೆ ನಂಬರ್ಸನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ನಿಮ್ಗೆ ಹೇಳ್ತೀನಿ. ಓಕೆ, ಸಂಡೇ, ನೆಕ್ಸ್ಟ್ ಮಂಡೇ, ಟ್ಯೂಸ್ಡೇ, ಓಕೆ, ವೆನ್ಸ್ಡೇ, ಓಕೆ, ವೆನ್ಸ್ಡೇ, ನೆಕ್ಸ್ಟ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಓಕೆ, ಇವುಗಳಿಗೆ ನಾನು ಲಿಸ್ಟನ್ನು, ಈ ಒಂದು ಡೇಸ್ಗಳ ಬಗ್ಗೆ ನಾನು ಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಓಕೆ, ಡೇಸ್ಗಳ ಬಗ್ಗೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ಲಿಸ್ಟನ್ನು ರೆಡಿ ಮಾಡಿಕೊಂಡಿದ್ದೀನಿ. ಸೊ ಇವುಗಳಿಗೆ ನಾನು ನಂಬರ್ ಹಾಕಿ ನಿಮಗೆ ತೋರಿಸ್ಬೇಕಾಗಿದೆ. ಸೀರಿಯಲ್ ಪ್ರಕಾರ 1 2 3 ನಂಬರ್ಸನ್ನು ಹಾಕಬೇಕಾಗಿದೆ. ಸೊ ಮೊದಲು ನೀವು ಟೈಪ್ ಮಾಡ್ಕೊಳ್ಳೋದು ಒಂದ್ರ ಕೆಳಗೆ ಒಂದೇ ಟೈಪ್ ಮಾಡ್ಕೋಬೇಕು. ಆಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಎಲ್ಲಿ ಹೋಗಬೇಕಪ್ಪ ಅಂದರೆ ಇಲ್ಲಿ ನಂಬರ್ಸ್. ಸೊ ಇಲ್ಲಿ ನಂಬರ್ಸ್ ಮೇಲೆ ಹೋಗಿ, ಸೊ ಇದರಲ್ಲಿ ಬರ್ತಕ್ಕಂಥ ನಂಬರ್ಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ಓಕೆ, ನೋಡಿರಿ ಇದರಲ್ಲಿ ಯಾವ್ದು ಬೇಕಾದ ನಂಬರ್ಸನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ನೋಡ್ರಿ, ಓಕೆ, ಯಾವುದು ನಂಬರ್ಸನ್ನು ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ನಾ ಈಗ ಜಸ್ಟ್ ಏನು ಮಾಡ್ತೀನಿ, ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಏನಾಗಿದೆ, ನಂಬರ್ ಅಪ್ಲೈ ಆಗಿದ್ದಾವೆ. ಸೊ ಈ ಪ್ರಕಾರ ಇದೊಂದು ಡೇಸ್ದೊಂದು ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡೋಣ, ನಂಬರ್ಸ್ ಲಿಸ್ಟ್ ಆಗಿದೆ. ಸೊ ಇವಾಗ ಕ್ವಶನ್ ಪೇಪರನ್ನು ರೆಡಿ ಯಾವ ರೀತಿ ಮಾಡೋದಾ ಅನ್ನೋದನ್ನು ನೋಡೋಣ. ಕ್ವಶನ್ 1, ಓಕೆ, ರೋಮನ್ ಸಂಖ್ಯೆ ಕ್ವಶನ್ 1. ಕ್ವಶನ್ 1ದಲ್ಲಿ ನಾನು ಏನು ಮಾಡ್ತೇನಪ್ಪ ಅಂದರೆ, ಇಲ್ಲಿ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಬರ್ತವೆ. ಟ್ರೂ ಆರ್ ಫಾಲ್ಸ್ ಕ್ವಶನ್ ಬಂದಿರ್ತವೆ. ಟ್ರೂ ಆರ್ ಫಾಲ್ಸ್ ಕ್ವಶನನ್ನು ಯಾವ ರೀತಿಯಾಗಿ ನಾವು ಈ ಒಂದು ನಂಬರ್ಸ್ ಲಿಸ್ಟನ್ನು ಯೂಸ್ ಮಾಡ್ಕೊಂಡು ತೆಗಿಬೋದು. ಎಕ್ಸಾಂಪಲ್, ಈಗ ಕ್ವಶನ್ ನಂಬರ್ 1 ಕೊಡ್ತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ, ಕ್ವಶನ್ ಬರಿತೀನಿ. ಕೀಬೋರ್ಡ್ ಈಸ್ input device
ಕೀಬೋರ್ಡ್ ಈಸ್ ಇನ್ಪುಟ್ ಡಿವೈಸ್. ಇದು ಕ್ವಶನ್ ನಂಬರ್ 1 ಇದು ಯಾವುದಿದು ಮೇನ್ ಕ್ವಶನ್ ನಂಬರ್ 1 ರೋಮನ್ ಸಂಖ್ಯೆ ಇದೆ. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಈಗ ಕ್ವಶನ್ ನಂಬರ್ 1 ಅಂತೇಳಿ ತಗೋತೀನಿ. ಓಕೆ, ಇದು ಕ್ವಶನ್ ನಂಬರ್ 1. ಸೊ ಇವಾಗ ನಾನು ಎಂಟ್ರ್ ಹೊಡೆದು ಟ್ರೂ ಆರ್ ಫಾಲ್ಸ್. ಸೊ ಇದು ಮತ್ತೆ ನಂಬರ್ 2 ಬರ್ತದೆ, ಅವಾಗ ನೀವು ಬ್ಯಾಕ್ ಪೇಸ್ ಹೊಡಿಬೇಕು. ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ನಾ ಈಗ ಟ್ರೂ ಆರ್ ಫಾಲ್ಸ್, ಮೊದಲನೇದಾಗಿ ಫಾಲ್ಸ್, ಆಮೇಲೆ ಎಂಟರ್ ಹೊಡಿತೀನಿ ಟ್ರೂ. ಓಕೆ, ಇವೆರಡೂ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಎರಡೂ ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಹೋಗಿ ನಾ ಯಾವ್ದು ತೊಗೊಳ್ತೀನಪ್ಪ ಅಂದರೆ ಈಗ ABCD ತೊಗೋತೀನಿ. ಓಕೆ ನೋಡಿರಿ, ಟ್ರೂ ಆರ್ ಫಾಲ್ಸ್ ಕ್ವಶನ್. ಓಕೆ, ಟ್ರೂ ಆರ್ ಫಾಲ್ಸ್ ಕ್ವಶನ್ ಮಾಡ್ಬೇಕಾದ್ರೆ ನಾವು ಏನು ಮಾಡಿದ್ದೀವಿ ಇಲ್ಲಿ ABCD ಯೂಸ್ ಮಾಡ್ಕೊಂಡೆವು. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಈ ಲಿಸ್ಟನ್ನು ಯೂಸ್ ಮಾಡ್ಕೋಬೋದು. ನಂಬರ್ಸ್ ಯೂಸ್ ಮಾಡ್ಕೋಬೋದು, ಇಲ್ಲ ರೋಮನ್ ಸಂಖ್ಯೆ ಯೂಸ್ ಮಾಡ್ಕೋಬೋದು, ಅಥವಾ ಕ್ಯಾಪಿಟಲ್ ಲೆಟರ್ಸ್ ABCD, ಸ್ಮಾಲ್ ಲೆಟರ್ಸ್ ABCD ಇವತ್ತನ್ನು ನಾವು ಈ ಪ್ರಕಾರ ಲಿಸ್ಟನ್ನು ಯೂಸ್ ಮಾಡ್ಕೋಬೋದು. ಓಕೆ, ಇದು ಇವತ್ತಿಂದ ಏನಪ್ಪ ಅಂದರೆ ಇದು ನಂಬರ್ ಬಗ್ಗೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ನೆಕ್ಸ್ಟ್ ಎಂಟ್ರ್ ಹಿಡಿತೀನಿ. ಇಲ್ಲಿ ಏನು ಬರ್ತದೆ ಅಂದ್ರೆ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಬರ್ತದೆ. ಓಕೆ, ಸೊ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಬರ್ತದೆ. ಸೊ ಇದರಲ್ಲಿ ಏನಾಗ್ತದೆ ಅನ್ನೋದನ್ನು ನಾನು ಹೇಳ್ತೀನಿ. ಮಲ್ಟಿ ಲೆವೆಲ್ ಲಿಸ್ಟ್ ಅಂದರೆ ಹೆಂಗೀಗ, ಈಗ ನಾವು ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಇರ್ತವೆ, ಪ್ರಾಕ್ಟೀಸ್ 1.1 ಅಂತ ನಾನು ಇಲ್ಲಿ ಟೈಪ್ ಮಾಡ್ಕೋತೀನಿ. ಓಕೆ, ಪ್ರಾಕ್ಟೀಸ್ 1.1 ಅಂತ ಟೈಪ್ ಮಾಡಿದ್ದೀನಿ. ಓಕೆ, ಇಲ್ಲಿ ಎಂಟ್ರ್ ಕೊಡ್ತೀನಿ. ಮತ್ತೆ ಪ್ರಾಕ್ಟೀಸ್ ಏನು ಮಾಡ್ತೀನಿ, ಇಲ್ಲಿ ಪ್ರಾಕ್ಟೀಸ್ 1. ಸ್ಪೇಸ್ ಕೊಟ್ಟು 1.2 ಈ ಪ್ರಕಾರ ಬರಿತೀನಿ. ನೆಕ್ಸ್ಟ್ ಮತ್ತೆ ಎಂಟರ್ ಪ್ರಾಕ್ಟೀಸ್ ಸ್ಪೇಸ್ 1.3 ಪ್ರಾಕ್ಟೀಸ್ 1.4. ಓಕೆ, ಎಂಟರ್. ಸೊ ಈ ಪ್ರಕಾರ ನಾವು ಎಲ್ಲನೂ ಬರ್ಕೊತ ಹೋಗ್ಬೋದು. ಸೊ ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೀವು ಎಲ್ಲಿ ಬರಬೇಕಂದ್ರೆ ಇಲ್ಲಿ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಬರ್ತದೆ. ಸೊ ಇಲ್ಲಿ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಬರ್ತದೆ. ಸೊ ಮಲ್ಟಿ ಲೆವೆಲ್ ಲಿಸ್ಟ್ ಮೇಲೆ ಏನು ಮಾಡಿರಿ, ಮೌಸನ್ನು ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡ ನಂತರ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಸೊ ಮಲ್ಟಿ ಲೆವೆಲ್ ಲಿಸ್ಟದಲ್ಲಿ ಬಂದು ನಮಗೆ ಯಾವ್ದು ಬೇಕಲ್ಲ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ನಾವು ಇವಾಗ ಏನು ಮಾಡ್ತೀನಿ, ಇಲ್ಲಿ ಒಂದು ಯಾವುದಾರ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ನೋಡಿರಿ, ಅದ್ರ ಮುಂದೆ ಏನು ಬಂದಿದೆ, ಇಲ್ಲಿ ನಂಬರ್ ಬಂದಿದ್ದಾವೆ. ಸೊ 1 2 3 4 ಅಂತ ಬಂದಿದ್ದಾವೆ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ 1.1 1.2 1.3 1.4 ಬಂದಿದ್ದಾವೆ. ಸೊ ಈಗ ನಾನು ಮತ್ತೆ ಏನು ಮಾಡ್ತೀನಿ, ಈಗ ಎಂಟ್ರನ್ನು ಪ್ರೆಸ್ ಮಾಡ್ತೀನಿ. ಸೊ ಎಂಟ್ರನ್ನು ಪ್ರೆಸ್ ಮಾಡಿದರೆ ನಂಬರ್ 5. ಓಕೆ, ಪ್ರಾಕ್ಟೀಸ್ 1.5. ಓಕೆ, ಮತ್ತೆ ಎಂಟ್ರ್ ಹೊಡೆದಂದರೆ ನೆಕ್ಸ್ಟ್ ಮುಂದಿನ ನಂಬರ್ ಬರ್ತದೆ. ಸೊ ಈ ಪ್ರಕಾರ ನಾವು ಮಲ್ಟಿ ಲೆವೆಲ್ ಲಿಸ್ಟನ್ನು ರೆಡಿ ಮಾಡ್ಕೋಬೋದು. ಸೊ ಇದನ್ನು ಮತ್ತೆ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪುನಃ ಮತ್ತೆ ಏನು ಮಾಡ್ತೀನಿ, ಈ ಮಲ್ಟಿ ಲೆವೆಲ್ ಲಿಸ್ಟ್ ಮ್ಯಾಗೆ ಬರ್ತೀನಿ. ಸೊ ಇಲ್ಲಿ ಲಾಸ್ಟ್ ಬರ್ತದೆ ಚೇಂಜ್ ಲೆವೆಲ್ ಲಿಸ್ಟ್ ಅಂತ ಬರ್ತದೆ. ಸೊ ನಿಮ್ಗೆ ಲೆವೆಲ್ ಎಷ್ಟು ಬೇಕು ಅನ್ನೋ ಈ ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಈಗ ಏನಿರ್ತದೆ 1.1 ಇರ್ತದೆ, ಅಥವಾ 1.1 ಈ ಪ್ರಕಾರ ನಾವು ತೊಗೋಬೋದು. ಇಲ್ಲಿ ಏನಿದೆ, ಇದು 2 ಇದೆ, ಇಲ್ಲಿ ಲೆವೆಲ್ 3 ಇದೆ, ಲೆವೆಲ್ 4 ಬರ್ತದೆ, ಲೆವೆಲ್ 5 ಲೆವೆಲ್ 6. ಸೊ ನಾವು ಎಷ್ಟು ಕೊಡ್ತೀವಲ್ಲ, ಇಲ್ಲಿ ಲಾಸ್ಟ್ ಎಷ್ಟಿದೆ ನೋಡ್ರಿ ಇದು. ಸೊ ಇದು 8 ಇದೆ, ಸೊ ಇದು 9 ಇದೆ. ಸೊ 9 ಕೊಟ್ಟು ಅಂದರೆ ನೋಡಿರಿ ಎಷ್ಟು ಬರ್ತಾವೆ ಇಲ್ಲಿ. ಓಕೆ, ಕಂಟ್ರೋಲ್ Z. ಸೊ ನಾವು ಎಷ್ಟನ್ನು ನಾವಲ್ಲಿ ಅಪ್ಲೈ ಮಾಡ್ಕೋತೀವಲ್ಲ ಮಲ್ಟಿ ಲೆವೆಲ್ ಲಿಸ್ಟ, ಅಷ್ಟು ನಾವು ಏನು ಬಂದಿರ್ತವೆ ಮಲ್ಟಿ ಲೆವೆಲ್ ಲಿಸ್ಟ್, ಚೇಂಜ್ ಮಲ್ಟಿ ಲೆವೆಲ್ ಲಿಸ್ಟ್. ಇದರಲ್ಲಿ ನಾವು ಏನು ಮಾಡ್ಕೋಬೋದು, ಇಲ್ಲಿ ನೋಡಿರಿ 3 4 5 ನಮ್ಗೆ ಎಷ್ಟು ಬೇಕಷ್ಟ ಇಲ್ಲಿ ತೊಗೋಬೋದು. ನೋಡಿರಿ 1.1.1.1. ಸೊ ಈ ಪ್ರಕಾರ ಏನಾಗ್ತಾವೆ, ಇಲ್ಲಿ ಈ ನಂಬರ್ಸ್ ಮಲ್ಟಿ ಲೆವೆಲ್ ಲಿಸ್ಟ್ ಬಂದಂಥದ್ದು ಚೇಂಜ್ ಆಗ್ತವೆ. ಓಕೆ, ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗಿ ಚೇಂಜ್ ಲೆವೆಲ್ ಲಿಸ್ಟದಲ್ಲಿ ಹೋಗಿ ಲೆವೆಲ್ 1 ಇಟ್ಬಿಡ್ತೀನಿ. ಸೊ ಇವಾಗ ಲೆವೆಲ್ 1 ಅಂದ್ಕೊಳ್ಳೆ ಮತ್ತೆ ನಂಬರ್ಸ್ ಬಂದುಬಿಡ್ತವೆ. ಸೊ ಗೊತ್ತಾಯ್ತಲ್ಲ, ಈ ಪ್ರಕಾರ ನಾವು ಮಲ್ಟಿ ಲೆವೆಲ್ ಲಿಸ್ಟನ್ನು ಕೂಡ ರೆಡಿ ಮಾಡ್ಕೋಬೋದು. ಮಲ್ಟಿ ಲೆವೆಲ್ ಲಿಸ್ಟನ್ನು ನಾವು ಈ ಪ್ರಕಾರ ನಾವು ರೆಡಿ ಮಾಡ್ಕೋಬೋದು. ಆಮೇಲೆ ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅಂತೇಳಿ ಈ ಪ್ರಕಾರ ಕೊಡ್ಬೋದು. ನೋಡಿರಿ ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅಂತೇಳಿ ಬಂದಿರ್ತದೆ. ಓಕೆ, ಸೊ ಇವಾಗ ನೋಡಿರಿ ಇಲ್ಲಿ ನಾನು ಏನು ಮಾಡಿದ್ದೀನಿ, ಈಗ ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅಂತೇಳಿ ಚೇಂಜ್ ಮಾಡ್ತೀನಿ ಅದನ್ನು. ಓಕೆ, ಮತ್ತು ನಾನು ಏನು ಮಾಡ್ತೀನಿ, ಈಗ
ಮತ್ತು ಇದರಲ್ಲಿ ಮಲ್ಟಿ ಲೆವೆಲ್ ಲಿಸ್ಟ್ದಲ್ಲಿ ಹೋಗ್ತೀನಿ. ಸೊ ಇವಾಗ ಇದನ್ನು ಈಗ ಬುಲೆಟ್ಸನ್ನು ತಗೋತೀನಿ. ಸೊ ಈಗ ಬುಲೆಟ್ಸ್ ಬಂದಿರ್ತಾವೆ. ಓಕೆ, ನಾವು ನಿನ್ನಿನ ಕ್ಲಾಸಲ್ಲಿ ಬುಲೆಟ್ಸ್ ಬಗ್ಗೆ ನೋಡಿದ್ದೀವಿ. ಓಕೆ, ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ, ಸೊ ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡ್ತೀನಿ. ಈಗ ಏನು ಬಂದಿದೆ, ಆರ್ಟಿಕಲ್ 1, ಆರ್ಟಿಕಲ್ 2, ರೋಮನ್ ಸಂಖ್ಯೆ ಬಂದಿದೆ. ಓಕೆ, ಸೊ ಈ ಪ್ರಕಾರ ನಾವು ಈ ಲಿಸ್ಟ್ಗಳನ್ನ ಯೂಸ್ ಮಾಡ್ಕೋಬೋದು. ಓಕೆ, ಹೆಡ್ಡಿಂಗ್ 1, ಹೆಡ್ಡಿಂಗ್ 2. ಸೊ ಹೆಡ್ಡಿಂಗ್ 1, ಹೆಡ್ಡಿಂಗ್ 2ದಲ್ಲಿ ಕಲರ್ಫುಲ್ ಟೆಕ್ಸ್ಟ್ ಆಗಿದೆ. ಓಕೆ, ಕಲರ್ಫುಲ್ ಟೆಕ್ಸ್ಟ್ ಆಗಿದೆ. ಇಲ್ಲಿ ನೋಡಿರಿ ನೀವು, ಕಲರ್ಫುಲ್ ಟೆಕ್ಸ್ಟ್ ಆಗಿದೆ ನಮ್ಮದು. ನಾವು ಕಲರ್ ಕೊಟ್ಟಿಲ್ಲ, ಆದರೂ ಅದ್ರ ಪ್ರಕಾರದ ಏನಾಗಿದೆ, ಅಲ್ಲಿ ಕಲರ್ಸನ್ನು ತಗೊಂಡುಕೊಂಡಿದೆ. ನಾವು ಕಲರ್ ಕೊಟ್ಟಿಲ್ಲ, ಆದರೂ ಅದು ಏನಾಗಿದೆ, ಅಲ್ಲಿ ಅದ್ರ ಫಾರ್ಮ್ಯಾಟ್ ಪ್ರಕಾರ ಅದಕ್ಕೆ ಕಲರ್ ಅಪ್ಲೈ ಆಗಿದೆ. ಓಕೆ, ಇನ್ನು ಚಾಪ್ಟರ್ 1 ಹೆಡ್ಡಿಂಗ್. ಸೊ ಇದು ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಅಂತ ಬರ್ತದೆ. ಸೊ ಇದು ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಈ ಪ್ರಕಾರ ಬಂದಿರ್ತದೆ ರೋಮನ್ ಸಂಖ್ಯೆ. ಸೊ ಮತ್ತೆ ನಾವು ಏನು ಮಾಡ್ಕೋಬೋದು, ಇಲ್ಲಿ ಹೋಗಿ ರೋಮನ್ ಸಂಖ್ಯೆದಲ್ಲಿ ಹೋಗಿ ಇಲ್ಲಿ ತೊಗೊಳ್ತೀನಿ ಚಾಪ್ಟರ್ 1 ಹೆಡ್ಡಿಂಗ್, ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5. ಸೊ ಈ ಪ್ರಕಾರ ನಾವು ಏನು ಕೊಡ್ಬೋದು, ಈಗ ಅಪ್ಲೈ ಮಾಡ್ಕೋಬೋದು. ಓಕೆ, ಮತ್ತು ಇವು ನಂಬರ್ಸ್ ಬಂದಿರ್ತವೆ. ಓಕೆ, ಮತ್ತು ಇವು ಕಡೆ ನಂಬರ್ಸ್. ಸೊ ಡಿಸ್ಟೆನ್ಸ್ ಆಗ್ತದೆ ನೋಡಿರಿ, ಬುಲೆಟ್ಸ್. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಲಿಸ್ಟನ್ನು ಹಾಕ್ಬೋದು. ಸೊ ಲಿಸ್ಟನ್ನು ಈ ಪ್ರಕಾರ ತಗೋದು, ಮಲ್ಟಿ ಲೆವೆಲ್ ಲಿಸ್ಟ್ ಮತ್ತು ನಂಬರ್ ಲಿಸ್ಟನ್ನು ಈ ಪ್ರಕಾರ ನಾವು ರೆಡಿ ಮಾಡ್ಕೋಬೋದು. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಬೋದು, ನಂಬರ್ಸ್ ಲಿಸ್ಟನ್ನು ರೆಡಿ ಮಾಡ್ಕೋಬೋದು. ನಂಬರ್ ಅಪ್ಲೈ ಮಾಡ್ಕೊಂಡ ಈ ಪ್ರಕಾರ ಒಂದು ಲಿಸ್ಟನ್ನು ರೆಡಿ ಮಾಡ್ಕೋಬೋದು. ಜೊತೆಗೆ ಕ್ವಶನ್ ಪೇಪರನ್ನು ತೆಗಿಬೋದು. ಏನು ಮಾಡಿದೆವು ನಾವಿಲ್ಲಿ, ರೋಮನ್ ಸಂಖ್ಯೆನ ಯೂಸ್ ಮಾಡ್ಕೊಂಡೇವಿ, ನಂಬರ್ಸ್ ಯೂಸ್ ಮಾಡ್ಕೊಂಡೇವಿ, ಅಲ್ಫಾಬೆಟ್ಸ್ ಯೂಸ್ ಮಾಡ್ಕೊಂಡೇವಿ. ಸೊ ಇವಾಗ ನೋಡಿರಿ, ಈ ಪ್ರಕಾರ ನಾವು ಮಲ್ಟಿ ಲೆವೆಲ್ ಲಿಸ್ಟನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೇವೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ನಂಬರ್ಸ್ ಯೂಸ್ ಮಾಡ್ಕೊಂಡು ನಂಬರ್ ಲಿಸ್ಟನ್ನು ಡಾಕ್ಯುಮೆಂಟ್ಸ್ನಲ್ಲಿ ನಾವು ರೆಡಿ ಮಾಡ್ಕೋಬೋದು. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿರಿ. ಸೊ ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೇನೆ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ಅತಿ ಅವಶ್ಯಕವಾಗಿ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಏನಾಗ್ತದೆ, ಹುಮ್ಮಸ್ಸು ಬರ್ತದೆ, ಮುಂದಿನ ವಿಡಿಯೋ ಮಾಡಲಿಕ್ಕೆ ಮತ್ತು ನನಗೆ ಖುಷಿ ಅನಿಸ್ತದೆ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.